Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗ ನನಗಿನ್ನೂ ಆಕಾಂಕ್ಷಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಚುನಾವಣೆಯ ನಿರ್ಧಾರ ಆಗಬೇಕಾಗಿರೋದು ಪ್ರಬಲವಾಗಿ BJP ಮತ್ತು JDS ಪ್ರಮುಖರಿಂದ. ಪ್ರಮುಖವಾಗಿ ಕುಮಾರಸ್ವಾಮಿಯವ್ರ ಮೇಲೆ ಇದು ಒಂದು ತೀರ್ಮಾನಕ್ಕೆ ಅವರೇ ತೀರ್ಮಾನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ನಾನು ವೈಯಕ್ತಿಕವಾಗಿ ಆಕಾಂಕ್ಷಿ ಅಂತ ಏನು ಹೇಳಲ್ಲ, ಆದರೆ ಪಕ್ಷ ತಗೊಳ್ತಕ್ಕಂಥ ಯಾವುದೇ ನಿರ್ಣಯದ ವಿರುದ್ಧ ನಾನು ಹೋಗೋದಿಲ್ಲ. ಯಾರೇ ಕ್ಯಾಂಡಿಡೇಟ್ ಆದರೂ ನಾನು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ. ನಾನು ವೈಯಕ್ತಿಕವಾಗಿ ಕೆಲಸ ಮಾಡ್ತೀನಿ. ನಾನು ಆಕಾಂಕ್ಷಿ ಆಗಬೇಕು ಅಂದರೆ ನಾನು ಇನ್ನೂ ಕೆಲವು ದಿವಸ ನನಗೆ MLC ಅವಕಾಶ ಇದೆ. ಈಗಾಗಲೇ MLC ಇದ್ದೀನಿ. ನಾನು MLC ಆಗಿ ಕಂಟಿನ್ಯೂ ಆಗ್ಬೋದು. ನೋಡೋಣ ನಮ್ಮ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ನಮ್ಮ ಈಗ BJP ಮತ್ತು JDSನ ಪ್ರಮುಖರು ಕೂತ್ಕೊಂಡು ಯಾವ ರೀತಿ ನಿರ್ಣಯಕ್ಕೆ ಬರ್ತಾರೆ. ನನಗೆ ಮೊನ್ನೆ ಗೊತ್ತಾದಂಥ ವಿಚಾರ ಏನಂದರೆ, ಸರ್ವೆ ಮಾಡಿಸ್ತಾರೆ 3 ಕ್ಷೇತ್ರ ಉಪಚುನಾವಣೆಯಲ್ಲೂ ಕೂಡ. ಸರ್ವೆನಲ್ಲಿ ಏನು ರಿಪೋರ್ಟ್ ಬರುತ್ತೋ ಅದ್ರ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅಂತೇಳಿ. ಅವರು ದೊಡ್ಡ ಪಕ್ಷ ಇದೆ, ನಮ್ಮದು ರಾಷ್ಟ್ರೀಯ ಪಕ್ಷ, ಅವರು ಏನೇನು ಪ್ರಕ್ರಿಯೆ ಮಾಡ್ತಾರೋ ಗೊತ್ತಿಲ್ಲ. ಕುಮಾರಸ್ವಾಮಿಯವರು ನಿರ್ಧಾರನೇ ಇಲ್ಲಿ ಭಾಳ ಪ್ರಮುಖವಾಗ್ತದೆ. ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಇಲ್ಲ ಅವ್ರು ಹೋಗಬೇಕಾದ್ರೆ ಅವರು ಪ್ರಸ್ತಾಪ ಮಾಡಿದಾಗ ಇನ್ನೂ ಮಾತಾಡೋಣ, ಟೈಮ್ ಇದೆ ಅಂತ ಅಂದರು. ಅವರು ರೆಸಿಗ್ನೇಷನ್ ಕೊಟ್ಟು ಹೋದ್ಮೇಲೆ ನಾನು ಅವ್ರನ್ನ ಭೇಟಿ ಆಗಲಿಲ್ಲ. ಬಹುಶಃ ನಾಳೆ ಬಂದಾಗ ಭೇಟಿ ಆಗ್ತೀವಿ, ಇಲ್ಲ ಮುಂದಿನ ವಾರ ಡೆಲ್ಲಿಲಿ ಭೇಟಿ ಆಗ್ತೀವಿ. ಏನು ಆತಂಕ ಇರಲಿ, ಆ ಥರ ಏನು ನಮಗೆ ನೋಡ್ರಿ, ಅಂದರೆ DK ಸುರೇಶ್ ಗೆಲ್ಲಲ್ಲ ಅಂತ ಸ್ಪಷ್ಟ ಆಯಿತು. ಇನ್ಯಾವ ಅಭ್ಯರ್ಥಿನೂ ಇಲ್ಲಿ ಗೆಲ್ಲಲ್ಲ ಅಂತ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾಳೆ ಅವರೇ ಸ್ಪರ್ಧೆ ಮಾಡಬೇಕು ಅಂದಮೇಲೆ ಆಟೋಮೆಟಿಕ್ಕಾಗಿ ಇಲ್ಲಿ ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅವರೇ ಒಪ್ಕೊಂಡಂಗಾಯಿತು. DK ಶಿವಕುಮಾರ್ ಸ್ಪರ್ಧೆ ಮಾಡಿದ್ರು ಕೂಡ ವಾಮ ಮಾರ್ಗಗಳನ್ನು, ಅಧಿಕಾರವನ್ನು ಚುನಾವಣಾ ತಂತ್ರಗಾರಿಕೆಯಾಗಿ ಉಪಯೋಗಿಸ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ ಅಂತ ಅನ್ನೋದು ನಮ್ಗೆ ಯಾವುದೇ ಆತಂಕ ಇಲ್ಲ. DK ಶಿವಕುಮಾರ್ ಅವ್ರಿಗೆ ಮತ್ತೊಮ್ಮೆ ಚುನಾವಣಾ ಅಖಾಡಕ್ಕೆ ವೆಲ್ಕಮ್ ಮಾಡ್ತೀವಿ. ಸರ್, ಈಗ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ CM ಆಗ್ತಾರೆ ಅಂತೇಳಿ ಆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರಿಗೆ ಸೇರಿದಂಥ ವಿಚಾರ. ಆಯ್ತು ರೀ, ಸ್ಪರ್ಧೆ ಮಾಡಲಿ. ಈಗ ನೋಡಿರಿ, ಅವರೀಗ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಸುದೀರ್ಘ ರಾಜಕೀಯ ಜೀವನದ ಮುಸ್ಸಂಜೆಲಿದ್ದಾರೆ. ಅವರು ನಿಮಗೆ ಗೊತ್ತು, ಅವ್ರ ರಾಜಕೀಯ ಜೀವನದಲ್ಲಿ ಬಹಳ ಏಳು ಬೀಳುಗಳನ್ನು ಕಂಡವರು. ಭ್ರಷ್ಟಾಚಾರದ ಹಗರಣ ಮೇಲೆ ಜೈಲಿಗೆ ಹೋಗಿ ಬಂದವರು, ಈಗ ಬೇಲ್ ಮೇಲಿದ್ದಾರೆ. ರಾಜಕೀಯದಲ್ಲಿ ಕೊನೆಯಲ್ಲಿದ್ದಾರೆ ಅವರು. ಪಾಪ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರ MLAಗಳ ಬೆಂಬಲ ಇದೆ. ಅಲ್ಲೇ 130 ಜನ MLAಗಳಿದ್ದಾರೆ. ವಿಶ್ವಾಸ ತಗೊಂಡು ನಾಳೆ ಬೆಳಿಗ್ಗೆ ಮುಖ್ಯಮಂತ್ರಿ ಆಗ್ಬೋದು. ಮುಖ್ಯಮಂತ್ರಿ ಆಗೋಕ್ಕೆ ಅವ್ರೇನು ಇವತ್ತು ಚನ್ನಪಟ್ಟಣಕ್ಕೆ ಬಂದು ಉಪಚುನಾವಣೆಯಲ್ಲಿ ಗೆಲ್ಲೇಬೇಕು ಅಲ್ಲ. ಶಾಸಕರ ವಿಶ್ವಾಸ ತಗೊಂಡ್ರೆ ನಾಳೆ ಬೆಳಿಗ್ಗೆ ಆಗ್ಬೋದಲ್ಲ. ಸಿದ್ದರಾಮಯ್ಯನವರು ಅವರು ಮನಸ್ಸು ಮಾಡಿದ್ರೆ ಬೆಳಗ್ಗೆನೇ ಆಗ್ಬೋದು. ಅದಕ್ಕೇನು ನನಗೇನು ಇದು ಅಸಂಬದ್ಧವಾದಂಥ ತರ್ಕ ಇದು. ಹೊಸ ರಾಜಕೀಯ ಅಧ್ಯಾಯ ಪ್ರಾರಂಭ ಚನ್ನಪಟ್ಟಣದಿಂದನೇ ಆಗುತ್ತೆ ಅಂತ ಹೇಳಿದ್ದಾರೆ. ಹೊಸ ರಾಜಕೀಯ ಅಧ್ಯಾಯ ಚನ್ನಪಟ್ಟಣದಿಂದಲೂ ಆಗ್ಬೋದು, ಅವರ ರಾಜಕೀಯ ಮುಕ್ತಾಯ ಚನ್ನಪಟ್ಟಣದಿಂದನೂ ಆಗ್ಬೋದು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.